ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಥ್ಯಾಂಕ್ ಯು ಸರ್. ಸಾರಿ ಸರ್, ಒಂದೇ ಒಂದ್ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್. ಯಾಕೆ ಸರ್ ನಗ್ತಿದ್ದೀರಾ? ಅಲ್ಲ ರೀ, ಮೆಡಿಕಲ್ ಸ್ಟೂಡೆಂಟ್ ಇಂದ ಸೀದಾ ಸ್ಕೂಲ್ ಸ್ಟೂಡೆಂಟ್ ಆಗೋಗ್ತಿರಲ್ಲ. ಸಾರಿ ಪೂರಿ ಎಲ್ಲ ಏನೂ ಬೇಡ, ನನ್ನ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಸುಮ್ಮನೆ ಖಾಲಿ ಹೇಳ್ದೆ ಅಷ್ಟೇ. ಹ್ಯಾಪಿ ತುಂಬ. ಆದರೂ ಕಾರ್ತಿಕ್ ಹಿಂಗೆ ಅಂತ ನನ್ನ ಹತ್ರ ಹೇಳ್ಬಿಟ್ಟು ಕಾರ್ತಿಕ್ ಅಂತ ಗೊತ್ತಾದ ತಕ್ಷಣ ಹೊಡೆದಾಗ್ಬಿಟ್ರಲ್ರಿ, ಯಾಕೆ? ಅದು ಹಾಗಲ್ಲ ಸರ್, 12 ಗಂಟೆ ಆದ್ರೂ ಬಂದಿರ್ಲಿಲ್ವಲ್ಲ, ಹಾಗಾಗಿ ಕಾರ್ತಿಕ್ ಅನ್ಕೊಂಡು ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ. ಅದು ನನಗೆ ಮಾತೇ ಬರ್ತಿಲ್ಲ ಬಿಡಿ ಸರ್. ಯಾಕೆ ಸರ್, ನೀವ್ ಯಾವತ್ತು ನನ್ನಿಂದ ಏನು ಮುಚ್ಚಿಟ್ಟಿಲ್ವಾ? ಅಲ್ಲ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋದು ಬಿಟ್ಟು ನನಗೆ ಪ್ರಶ್ನೆ ಕೇಳಬಾರ್ದು. ಇದೆಲ್ಲ ಸರಿ ಹೋಗಲ್ಲ. ಐ ಡೋಂಟ್ ಅಪ್ರಿಷಿಯೇಟ್ ದಿಸ್. ಮತ್ತೆ ಈಗ ನಿಮಗೆ ವಯಸ್ಸು ಎಷ್ಟು? 37. ನಮ್ಮಿಂದ 15 ವರ್ಷ ದೊಡ್ಡವ್ರು ನೀವು ಸರ್. ಮೇಡಮ್. ಹುಡುಗಿರ ಹತ್ರ ವಯಸ್ಸು ಕೇಳಬಾರ್ದಲ್ವಾ? ಸಾರಿ, ನೀವು ಹುಟ್ಟಿದ ದಿನ ಆಕಾಶದಲ್ಲಿ ಯಾವುದೋ ಒಂದು ನಕ್ಷತ್ರ ಹುಟ್ಟಿರುತ್ತೆ, ಅದ್ರ ಹತ್ರನೇ ಹೋಗಿ ಕೇಳೋಣ. ತಿರುಗಿ.
ಹಲೋ. ಹಲೋ, ಯಾರಪ್ಪ ನೀನು? ಅಯ್ಯೋ, ಅಜ್ಜಿ ಫೋನ್ ಎತ್ಬಿಟ್ರಾ? ಏನ್ ಮಾಡೋದು ಇವಾಗ? ಅಜ್ಜಿ ಇನ್ನೂ ಮಲಗಿಲ್ಲ ಅನ್ಸುತ್ತೆ, ಅದಕ್ಕೆ ನಿತ್ಯ ಅವ್ರು ಕಾಲ್ ಮಾಡಲಿಲ್ಲ. ಏನ್ ಮಾಡೋದು? ಇದ್ರ ಒಳಗಡೆ ಹೆಂಗಪ್ಪ ಇರ್ಲಿ? ಅಯ್ಯೋ, ಎಲ್ಲ ನನ್ನ ಕರ್ಮ. ಅಯ್ಯೋ, ಫೋನ್ ಬಂತು ಅಂತ ಎದ್ಬಿಟ್ಲ ಶಾಂತಿ. ಶಾಂತಿ, ಯಾಕಿನ್ನು ಮಲಗಲ್ಲ ನೀನು? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನನ್ ವಿಷಯ ಬಿಡು. ಇಷ್ಟೊತ್ತಲ್ಲಿ ಯಾರು? ಕಾರ್ತಿಕ್ ಅಂತ ನೀನು ಫೋನ್ ಮಾಡಿರೋದು? ಹೆಸರು ಬೇರೆ ಗೊತ್ತಾಗೋಗಿದೆ. ಹಾ, ಕಾರ್ತಿಕ ಅಪ್ಪ ಏನೋ ಮಿಸ್ ಆಗಿ ಮಾಡಿರ್ಬೇಕು. ಫೋನ್ ಬಂತು ಅಂತ ಎದ್ಬಿಟ್ಯಾ? ಏನಿಲ್ಲ, ಹೋಗಿ ಮಲ್ಕೊ. ಅಯ್ಯೋ, ನಾನ್ ಮಲ್ಕೊಳ್ಳೋದಿರ್ಲಿ, ನಿಧಿದ್ ಹುಟ್ಟಬ್ಬ ಅಲ್ವಾ, ಅದಕ್ಕೆ ನಾನು ಅವಳಿಗೆ ವಿಶ್ ಮಾಡಿ ಸರ್ಪ್ರೈಸ್ ಕೊಡ್ಬೇಕು. ಅಬ್ಬಬ್ಬಾ, ಸರ್ಪ್ರೈಸಾ? ನೀನಾ? ಏನ್ ಶಾಂತಿ, ಈ ರೇಂಜ್ಗೆ ಅಪ್ಡೇಟ್ ಆಗ್ಬಿಟ್ಟಿದ್ಯಲ್ಲ? ಕಾರ್ತಿಕ್ ಬೇರೆ ಬರ್ತಿದ್ದಾರೆ. ಶಾಂತಿ ನೋಡಿದ್ರೆ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಏನ್ ಮಾಡ್ಲಿ ನಾನು? ಭಾರಿ, ಹೋಗಿ ವಿಶ್ ಮಾಡೋಣ. ಏನ್ ಗೊತ್ತಾ, ನಾವು ಅವಳಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಾ, ಅವಳೇ ನಮ್ಗೆ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾಳೆ. ಹೌದಾ? ಅಯ್ಯೋ, ಮೊದ್ಲೇ ಹುಚ್ಚು ಹುಡುಗಿ ಕಣೆ ಅವಳು. ಏನ್ ಎಡವಟ್ ಮಾಡ್ಕೊಂಡ್ಲೆ? ಅಯ್ಯೋ, ಬರೀ ಎಡ್ವಟ್ ಅಂತಾನೆ ಮಾತಾಡ್ತಿಲ್ಲ ಯಾವಾಗ್ಲೂ. ಅವಳು ಆರಾಮಾಗಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದಾಳೆ. ಹೌದಾ? ಮಲಗಿದಾಳ? ನಡಿ, ಎಬ್ಬಿಸ್ಬಿಟ್ಟು ವಿಶ್ ಮಾಡೋಣ. ಬಾಬಾ. ಏನ್ ಶಾಂತಿ ನೀನು? ನನಗೆ ಯಾವತ್ತಾದ್ರೂ ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ಯಾ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಯಾವಾಗಲೂ ಬರೀ ಇದೇ ಆಗೋಯ್ತು ನಿಂದು. ಅಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಮದುವೆ ಆಗಿ ಮನೆಯಿಂದ ಹೊರಟೋಗ್ತೀನಿ ನಾನು. ಪಾಪ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ನೀನು ನೋಡಿದ್ರೆ ಮಲಗಿರೋಳು ನೆಪ್ಸಕ್ಕೆ ಹೋಗ್ತಿದ್ಯಾ. ಎತ್ತಿರೋಳ ಬಗ್ಗೆ ಕೇರೇ ಇಲ್ಲ. ಅಯ್ಯೋ 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 ಅಯ್ಯೋ, ಪುಟ್ಟ ಪಾಪ ಥರ ನೋಡು, ಹೊಟ್ಟೆ ಕಿಚ್ಚು ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಕರುಣಾಯ ಕಣ್ಣ